ಇದು ಶುಭ ಮಂಗಳವಾರದ ಶುಭ ವಾರ್ತೆ. ಬೆಳಗ್ಗೆ ವರ್ಕೌಟು, ಧ್ಯಾನ, ಮನೆ ಕೆಲಸ, ತಿಂಡಿ ಎಲ್ಲನೂ ಮುಗಿಸಿ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಎತ್ತಾಕೊಂಡು ನನ್ನ ಪಯಣ ಹೊರಟಿದ್ದು ಕೋಟೆ ತಾಲೂಕು ಆಫೀಸ್ಗೆ. ನಾನು ಹೋದಾಗ ಆಫೀಸ್ ಅವ್ರು ಇರಲಿಲ್ಲ. ಅವ್ರನ್ನ ಕಾಯ್ಕೊಂಡು ನನ್ನ ಥರನೇ ಒಂದಷ್ಟು ಜನ ನನಗಿಂತ ಮುಂಚೆನೇ ಬಂದು ಕಾಯ್ತಿದ್ರು. ನಾನು ಅಲ್ಲೇ ಅವ್ರ ಜೊತೆ ನೆಲ್ಲಿಕಾಯಿ ತಿಂತ ಮೊಬೈಲ್ ನೋಡ್ತಾ ಅದು ಇದು ವೀಡಿಯೋಸ್ ಮಾಡ್ಕೊಂಡು ನಿಂತ್ಕೊಂಡೆ. ಯಾಕಂದರೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಚೇರ್ ಕೂಡ ಹಾಕ್ಸಿಲ್ಲ. ಇದೊಂದು ವ್ಯವಸ್ಥೆ ಇಲ್ಲಿ ಬದಲಾಗಬೇಕು. ನಾವು ಹೋದ ಟೈಮಿಗೆ ಆಫೀಸ್ ಅವ್ರು ಸಿಕ್ಕಿದ್ರೆ ಅದು ನಮ್ಮ ಅದೃಷ್ಟ. ಆದರೆ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಆ ಅದೃಷ್ಟ ನಮಗಿರಲ್ಲ ಬಿಡಿ. ಹಾಗಾಗಿ ಅವರನ್ನು ಕಾಯ್ಕೊಂಡು ನಿಂತ್ಕೋಬೇಕು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಮೇ ಬಿ ಆಫೀಸ್ ಅವ್ರ ಪ್ಲ್ಯಾನು ಕೂಡ ಇದೇ ಇರ್ಬೋದೇನೋ. ಚೇರ್ ಹಾಕ್ಸಿದ್ರೆ ಎಷ್ಟೊತ್ತಾದರೂ ಆರಾಮಾಗಿ ಕಾಯ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅದಕ್ಕೆ ಚೇರ್ ವ್ಯವಸ್ಥೆ ಮಾಡಿಲ್ಲ ಅನಿಸುತ್ತೆ. ನಿಂತು ಕಾದು ಸಾಕಾಗಿ ಎಷ್ಟೊತ್ತು ನಿಂತ್ಕೊಳ್ಳೋಕ್ಕಾಗತ್ತೆ ಅಂತ ಹೊರಟೋಗ್ತಾರೇನೋ ಅಂತೇನಾದರೂ ಈ ಥರ ಮಾಡ್ತಿದ್ದಾರಾ, ಅಥವಾ ಬೇರೆ ಏನಾದರೂ ಉದ್ದೇಶ ಇರ್ಬೋದಾ ಅಂತ ಕೋಟೆ ತಾಲೂಕು ಆಫೀಸ್ಗೆ ಹೋಗೋರು ಯಾರಾದರೂ ಇದ್ದರೆ ಹೇಳಿ ಆಯಿತಾ. ಹೆಚ್ಚು ಕಡಿಮೆ 12 ಗಂಟೆವರೆಗೂ ಕಾದು ಅವ್ರಿಗೆ ಡಾಕ್ಯುಮೆಂಟ್ಸ್ನ ತಲುಪಿಸಿ ಅಲ್ಲಿಂದ ಲಾಯರ್ ಹುಡ್ಕೊಂಡು ಕೋರ್ಟ್ ಹತ್ರ ಬಂದೆ ಅಫಿಡವಿಟ್ ಮಾಡ್ಸೋಕ್ಕೆ. ಅಲ್ಲೆಲ್ಲ ಓಡಾಡಿ ಯಾವ ಆಫೀಸಲ್ಲಿ ಜನ ಕಡಿಮೆ ಇದ್ದಾರೆ ಅಂತ ನೋಡಿ ಆ ಲಾಯರ್ ಆಫೀಸ್ಗೆ ಹೋದೆ. ಆದರೂ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಅಫಿಡವಿಟ್ ಮಾಡಿಸ್ಕೊಂಡು ಒಂದಷ್ಟು ಹಣ್ಣು ತೊಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದೆ. ಪುಣ್ಯಕ್ಕೆ ಬಸ್ ರೆಡಿ ಇತ್ತು. ಸದ್ಯಕ್ಕೆ ಇಲ್ಲಾದರೂ ಕಾಯೋದು ತಪ್ಪಲ್ಲ ಅಂತ ಖುಷಿಯಾಗಿ ಬಸ್ ಹತ್ತಿದೆ. ಖುಷಿನ ಡಬಲ್ ಮಾಡೋ ಥರ ಬಸ್ಸಲ್ಲಿ ಸೀಟ್ ಕೂಡ ಸಿಕ್ಬಿಡ್ತು ಇವತ್ತು ನನಗೆ.